ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕುಕಿಂಗ್ ಚಾನಲ್. ಬಟ್ ಕುಕ್ಕಿಂಗ್ ಅಂತ ಹೇಳ್ತಾ ಇದ್ದೀನಿ, ಒಂದು ಕುಕ್ಕಿಂಗ್ ವೀಡಿಯೋಸ್ನ ತೋರಿಸೇ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಡೆಫಿನೆಟಾಗಿ ನೆಕ್ಸ್ಟ್ ಬರೋವಂಥ ವೀಡಿಯೋಸಲ್ಲಿ ನಾನು ಕುಕ್ಕಿಂಗ್ನ ಸಹನೂ ನನ್ನ ವೆರೈಟಿ ಆಫ್ ಕುಕ್ಕಿಂಗ್ಸ್ನ ಸಹ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬೈ ಮಿಸ್ ಮಾಡ್ದಲೇ ಯಾರೇನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತು, ನನ್ನ ಹಳೆ ವೀಡಿಯೋದಲ್ಲಿ ನಾನು ನಮ್ಮಮ್ಮರ ಮನೇಲಿ ಹಬ್ಬಕ್ಕೆ ಅಂತ ಬಂದಿದ್ದೀನಿ. ಸೊ ಇವತ್ತು ನಮ್ಮ ಮನೆಗೆ ದೇವರೆಲ್ಲ ಬರ್ತಾ ಇದ್ದಾವೆ. ಯಾವ ರೀತಿಯಾಗಿರುತ್ತೆ, ಎಷ್ಟು ದೇವರೆಲ್ಲ ಬರ್ತವೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಯಾರಿಗೆ ತಾನೇ ಹೂವು ಅಂದರೆ ಇಷ್ಟ ಇರಲ್ಲ ನೋಡಿ, ಏನು ಫುಲ್ ಕಲರ್ಫುಲ್ಲಾಗಿದ್ದಾವೆ. ಆ್ಯಂಡ್ ನೋಡಿ, ಈ ಥರ ಒಣಗಿರೋದನ್ನು ನೀವು ಒಂದು ದಿನ ಬಿಸಿಲಲ್ಲಿ ಒಣಗಿಸಿದ್ರೆ ಸೊ ಇದನ್ನ ಆಮೇಲೆ ನೀವು ಬ್ಲೂ ಟೀ ಥರ ಮಾಡಿಕೊಂಡು ಕುಡಿಬೋದು. ಸೊ ಇದು ಬೆಳೆಯೋದು ಯಾವ ರೀತಿ ಗೊತ್ತಾ, ಹೂವಿನ ಗಿಡನ ಈ ಗಿಡ ಬೆಳೆದಿರೋರ ಹತ್ರ ಇಲ್ಲಿ ನೋಡಿ ಈ ಥರ ಬೀಜ ಬಿಟ್ಟಿರ್ತವೆ. ಇದನ್ನು ನೀವು ಇಸ್ಕೊಂಡು ಹೋದ್ರೆ ಇದೇನು ಸುಮಾರು ಇರ್ತವೆ. ಇಲ್ಲಿ ನೋಡ್ಬೋದು ನೀವು, ನಮ್ಮ ಮನೇಲಂತೂ ಎಷ್ಟು ಇದ್ದಾವೆ ಅಂದರೆ ಫುಲ್ ನೋಡ್ತಾ ಇದ್ದೀರಲ್ಲ ನೋಡಿರಿ, ಈ ಥರ ನೋಡಿ. ಇಷ್ಟು ನಮ್ಮ ಹೂವಿನ ಗಿಡದಲ್ಲಿ ಬಿಟ್ಟಿರುವಂಥ ಮಲ್ಲಿಗೆ ಮತ್ತು ಮಲ್ಲೆ ಹೂವಿನದು ಸಣ್ಣ ಸಣ್ಣ ಗಿಡಗಳು ಸ್ವಲ್ಪ ಹೂ ಬಿಟ್ಟಿದ್ದಾವೆ. ಸೊ ಅದನ್ನು ಕಟ್ಟಿ ಎತ್ತಿಟ್ಕೊತಾ ಇದ್ದೀನಿ. ಯಾವುದೋ ಒಂದ್ರಲ್ಲಿ ಇತ್ತಪ್ಪ ಅಷ್ಟೇ, ಸೀರೆ ಒಳಗೆ ಎಲ್ಲ ಅವೇ. ಅದಕ್ಕೊಂದು ಕಾಯಿ ಇಕ್ಕು, ಒಂದು ಚುರುಕು ದೊಡ್ಡದೇ ಇಕ್ಕು ಅದಕ್ಕೆ. ಇಲ್ಲಾಂದ್ರೆ ತಟ್ಟೆಗೆ ಇಕ್ತೀವಲ್ಲ, ಅದಕ್ಕೆ ಈ ಪೂಜೆಗೆ ಇಕ್ತೀವಲ್ಲ, ಕಾಯಿ ಇಕ್ಕು ಎಲ್ಲ ಹಾಕೊಂಡು ಬಿಡೋಣ. ಎಲ್ಲ ಇಕ್ಕಾನ ಅದಕ್ಕೆ ಬೆಲ್ಲ ಬೇಡ, ಒಂದು ಕಾಯಿ ಕೊಡು. ಇವತ್ತು ತೆಗಿತಾನೆ ಕರೆಂಟ. ನೆಕ್ಸ್ಟ್ ಇದಕ್ಕೆ ಇವು ಬೇಕಲ್ವ ಕಡ್ಡಿಗಳು? ಏನು ಏನೋ ಆಫ್ ಮಾಡಿದ್ದೆ. ಆಫ್ ಮಾಡೈತೆ. ಹಾರು ಪೊಂಗಲ್ ಅಷ್ಟೇ. ನೋಡ್ತಾ ಇದ್ದೀರಲ್ಲ, ನಾವು ನಿನ್ನೆ ಆರತಿನ ತೊಗೊಂಡೋಗಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾನು ಮನೇಲೇ ದೇವ್ರು ಬಂದಾಗ ಆರತಿ ಮಾಡೋದಕ್ಕೆ ಆರತಿಯನ್ನು ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಡೆಕೋರೇಷನ್ಸ್ ಎಲ್ಲ ಮಾಡಬೇಕು. ಬನ್ನಿ ಅದ್ರ ತಯಾರಿನೂ ನಾವು ಮಾಡ್ಕೊಳ್ಳೋಣ. ನೋಡಿ, ನಾನು ನಮ್ಮ ಮನೆಯ ಆರತಿಯನ್ನು ಇಷ್ಟು ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ವೆರೈಟಿ ಹೂವುಗಳನ್ನೆಲ್ಲ ಏನು ತಂದಿರಲಿಲ್ಲ, ಇರೋ ಅಷ್ಟು ಹೂವಿನಲ್ಲೇ ನಾನು ಇಷ್ಟು ಚೆಂದವಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಅದೇ ಶಂಖಪುಷ್ಪ ಹೂವನ್ನು ಬಳಸ್ಕೊಂಡಿದ್ದೀನಿ, ಕನಕಾಂಬರ
ಮಳ್ಳೆ ಹೂವು, ಮಲ್ಲಿಗೆ ಮೊಗ್ಗು, ಅದ್ರ ಜೊತೆಗೆ ಸೇವಂತಿಗೆ ಹೂವು, ವಿಲೇದೆಲೆಯನ್ನು ಬಳಸ್ಕೊಂಡು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಇನ್ನು ಅದಾದಮೇಲೆ ನನ್ನ ಫ್ರೆಂಡ್ಸನ್ನು ಸಹ ಬಂದರು. ಎಲ್ಲರೂ ಸೇರಿಕೊಂಡು ದೇವಸ್ಥಾನದ ಹತ್ರನೇ ಊಟ ಇತ್ತು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಊಟಕ್ಕೋಸ್ಕರ. ಆ್ಯಂಡ್ ದೇವರೆಲ್ಲ ಆಲ್ರೆಡಿ ಬಂದಿದ್ದಾವೆ. ಸೊ ಅದಕ್ಕೋಸ್ಕರ ಹೋಗಿ ದೇವ್ರನ್ನೆಲ್ಲ ನೋಡಿಕೊಂಡು ಮನೆಗೆ ಬಂದ್ಬಿಡೋಣ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಬಂದ್ಮೇಲೆ ಇನ್ನೂ ಅವ್ನು ಬೇರೆ ಫೋನ್ ಮಾಡ್ತಾನೆ. ನೋಡ್ದೆ ಅಮ್ಮ ಹಾಯ್. ಹಾಯ್ ಮಾಡು ಮಗ್ಳ. ಅಂಗನವಾಡಿಗೆ ಹೋಗಿದ್ದೀನಪ್ಪ. ರಜಾ ಹಾಕೊಂಬಂದು ಇದ್ದೀವಿ. ಹಾಯ್ ಮಾಡು ಮಗ್ಳ. ಇನ್ಸ್ಟಾದಲ್ಲಿ ಜಾಸ್ತಿ ಇರಬೇಕು ಫಾಲೋವರ್ಸ್. ಯೂಟ್ಯೂಬ್ ಕ್ರಿಯೇಟ್ ಮಾಡ್ಬೇಕು. ಮಾಡೋಣ. ಕೆಜಿ ಟೆಂಪಲ್ ಇಂದ ಈ ರೋಡ್ ಬಂದ್ರೆ ಕರೆಕ್ಟಾಗಿ ಹಿಂಗ್ ಬರ್ಬೋದು. ಇಲ್ಲ ಸರ್. ಅಯ್ಯೋ ಕತ್ತು ಬಿಡು. ತೆಗಿ ಬೆಟ್ಟ. ಅಲ್ಲಿ ಅಲ್ಲಿ ಹಿಡ್ಕೊಂಡೈತಿ ಕಳ್ಳ. ಕಿಸಿ ಕಿಸಿ ಕೊಡುತ್ತೆ ಅಂತ ಕಿಸಿ ಇಸ್ಕ. ಅಯ್ಯೋ. ನಾವು ದೇವಸ್ಥಾನದಿಂದ ಬರೋ ಅಷ್ಟೊತ್ತಿಗೆ ನಮ್ಮ ಅಕ್ಕರು ಎಲ್ಲ ಬಂದಿದ್ದರು. ಅವ್ರ ಮಗಳ ಜೊತೆ ನಮ್ಮ ಮಗಳಿಗೂ ಒಂದು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಆಟ ಆಡಿಸ್ಕೊಂಡು ಅದಾದಮೇಲೆ ಇನ್ನು ದೇವರು ನಮ್ಮ ಪಕ್ಕದ ಮನೆಗೆ ಬಂದಿದ್ದು ಆಲ್ರೆಡಿ. ಸೊ ನಾವು ಅಷ್ಟರಲ್ಲಿ ದೇವ್ರ ಮನೆಯಿಂದ ಎಲ್ಲ ಐಟಮ್ಸ್ನ ಹೊರಗಡೆ ತಂದು ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದು. ಹೋಗೋಣ ಬಾ. ನಡಿ ಹೋಗೋಣ. ನಮ್ಮ ಹುಡುಗಿ ಅಲ್ಲಿ ಬತ್ತ. ಬಾಯ್. ಅಕ್ಕ ಬನ್ನಿ ಬನ್ನಿ ಅನ್ನು ಬೇಗ ಬೇಗ ಬನ್ನಿ ಅನ್ನು. ಇವನು ಬಂದು ನನ್ನ ಇನ್ನೊಬ್ಬ ತಮ್ಮ ಆಗಿರ್ತಾನೆ. ಸೊ ಅವನಿಗೆ ವೀಡಿಯೋಗೆ ಆಯ್ ಮಾಡು ಅಂದರೆ ನಾಚ್ಕೊಂಡು ನಾವೆಲ್ಲ ಮಾಡಲ್ಲಮ್ಮ, ಇದೆಲ್ಲ ವೀಡಿಯೋಸು ಯಾವ ರೀತಿಯಾಗಿ ಮಾಡ್ತೀಯ, ಯಾವ ರೀತಿಯಾಗಿ ಅಪ್ಲೋಡ್ ಮಾಡ್ತೀಯ ಅಷ್ಟು ಎಕ್ಸ್ಪ್ಲೇನ್ ಮಾಡೋ ಅಷ್ಟೊಂದು ಮನೆಗೆ ಇರೋ ಸಲ ಬಂದಿದ್ದು. ಅಲ್ಲೇ ಇಟ್ಟಿದ್ದೀನಿ ಅಣ್ಣ ಬಾಳೆಹಣ್ಣು.
ಅಷ್ಟೇ ಆಯ್ತಾ? ಅವ್ರಿಗೆ ಹಂಗೆ ಕೈ ಕೊಡೋ. ಅವರು ಅಲ್ಲಿ ಗಂಗಣ್ಣವ್ರ ಮನೆಗೆ ಬಂತಲ್ಲ ದೇವ್ರು, ಅಲ್ಲೋಗಿ ನೋಡ್ಕೊಂಡ್ ಬಂತು ಮಂಕಂತು. ಲಿಕ್ಕಿ ಕೊಟ್ಟವ್ರೆ, ಲಿಕ್ಕಿ ಲಿಕ್ಕಿ ಇಲ್ಲಿ ಕೊಡ್ತಾನೆ ಅಂದೆ. ಐತೆ ಅಲ್ಲ ಐತೆ ನೋಡಿ ಮಂಚದ ಮೇಲೆ.
ಈಗ ನಿಮ್ಮನೇನಾ ಮತ್ತಿವಾಗ ಹಾಂ ಹಾಂ ಜ್ವರ ಪೇಷಂಟು ಒಳ್ಳೆ ಟೈಮಿಗೆ ಕರೆಂಟ್ ಹಾಂ ಬಾಯ್ ಮಾಡು ಗಾಳಿ ಆಡಬಾರ್ದು ಅಂತ. ಸೊ ನೋಡಿದ್ರಲ್ಲ ದೇವರೆಲ್ಲ ಬಂದು ಹೋದ್ಮೇಲೆ ಇದ್ದಿದ್ದ ಗೆಸ್ಟ್ಗಳಿಗೂ ಎಲ್ಲರಿಗೂ ನಾವು ಅರ್ಶಿನ ಕುಂಕುಮ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಅವರು ಸಹ ಅವ್ರವ್ರ ಮನೆಗೆ ಹೊರಟ್ರು. ದೇವ್ರು ಬಂದು ಹೋದ್ಮೇಲೆ ಮನೇನ ಇಮಿಡಿಯೇಟಾಗಿ ಕ್ಲೀನ್ ಮಾಡೋದು ಬೇಡ ಅಂತ. ಸೊ ನೋಡಿದ್ರಲ್ಲ ಈ ರೀತಿಯಾಗಿತ್ತು ನಮ್ಮ ಮನೆ ಪರಿಸ್ಥಿತಿ. ಅದಾದಮೇಲೆ ನಾನು ಹೋಗ್ಬೇಕಿತ್ತು ವರ್ಕ್ ಮೇಲೆ ಅಂದ್ಬಿಟ್ಟು. ಹಾಂ ಸರಿ ಹಂಗೆ ಮಾಡು, ಬಾಯ್, ಫೋನ್ ಮಾಡು. ನಾವು ನನ್ನ ತಮ್ಮನೆಲ್ಲ ಕಳಿಸಿ ಒಳಗಡೆ ಬರ್ತಿದ್ದಾಗೇ ಒಂದೊಂದೇ ಆಗಿರುವಂಥ ಐಟಮ್ಸ್ಗಳನ್ನೆಲ್ಲ ಎತ್ತಿಕೊಂಡು ಮನೆ ಕ್ಲೀನ್ ಅನ್ನೋದನ್ನು ಮಾಡ್ಕೊತಿದ್ದು. ಅವರು ನಮಗೆ ದೇವ್ರ ಮೇಲೆ ಅಷ್ಟು ಹೂವನ್ನು ಕೊಟ್ಟಿದ್ರು. ಸೊ ಅದನ್ನು ನಾನು ಒಂದು ಪೀಸು ನಮ್ಮಮ್ಮ ಇಬ್ಬರು ಒಂಚೂರು ಮುಡ್ಕೊಂಡು ಮಿಕ್ಕಿದ್ನೆಲ್ಲ ತೊಗೊಂಡೋಗಿ ಮನೆ ಬಾಗಿಲಿಗೆ ಹಾಕೋಣ ಅಂತ ಹೂವನ್ನು ಸಹ ನಾನು ತೊಗೊಂಡೋಗ್ತಾಯಿದ್ದೆ. ಅದನ್ನಾದಮೇಲೆ ನಮ್ಮಮ್ಮನೂ ಬೇರೆ ಐಟಮ್ಸ್ನೆಲ್ಲ ಎತ್ತಿಟ್ಕೊತಾ ಇದ್ರು ಒಳಗೆ. ಸಣ್ಣ ಬರ್ತೈತೆ ನಾನು ತೈತಕ ಕುಣಿಯೋಣ ಅಂದರೆ ಇನ್ನು ನಾನು ನಮ್ಮಮ್ಮ ರಾತ್ರಿ ಒಂದು 7 ಗಂಟೆ 7:30 ಅಷ್ಟರಲ್ಲಿ ಊರೊಳಗೆ ನಮ್ಮ ಅತ್ತೆ ಮನೆಗೂ ದೇವ್ರು ಬರ್ತವೆ ಅಂತ ಹೇಳಿದರು. ಸೊ ಅದಕ್ಕೆ ಹೋಗಿ ದೇವ್ರನ್ನೆಲ್ಲ ನೋಡ್ಕೊಂಡು ಅವ್ರ ಮನೆಗೂ ಅವರು ಸಹ ನಮ್ಮ ಮನೆಗೆ ಬಂದಿದ್ದರು ಪೂಜೆಗೋಸ್ಕರ. ಸೊ ಅದಕ್ಕೆ ನಾವು ಅವ್ರ ಮನೆಗೆ ಹೋಗಿದ್ದು. ಅವ್ರ ಮನೇಲಿ ನೆಂಟರು ಇದ್ದರು, ನಮ್ಮ ಮಗಳು ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡಿದ್ರು. ಇಲ್ಲಿ ಕೂಗಾಡು, ಇಲ್ಲಿ ಕೂಚುಮ್ಮ, ಡ್ಯಾಶ್ ಡ್ಯಾಶ್ ಡ್ಯಾಶ್. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಊರಲ್ಲಿ ಮಾಡುವಂಥ ಊರಹಬ್ಬ, ಜಾತ್ರೆ ಅಥವಾ ದೇವ್ರನ್ನ ಊರು ಕರೆಸೋ ಅಂಥದ್ದು. ಯಾವ ಥರನಾದರೂ ನೀವು ಅಂದ್ಕೊಬೋದು. ಸೊ ಇದೇ ರೀತಿಯಾಗಿಯೇ ನಮ್ಮಲ್ಲಿ ಪ್ರತಿ 3 ವರ್ಷಕ್ಕೊಂದು ಸತಿ ಇದೇ ರೀತಿಯಾಗಿ ಮಾಡ್ತಾರೆ. ಪ್ರತಿಯೊಬ್ಬರು ಮನೆಗೂ ಸಹ ದೇವ್ರನ್ನ ಕರ್ಕೊಂಡೋಗಿ ಪಲಾರ ಮಾಡಿ ಎಡೆ ಮಾಡಿಸ್ಕೊಂಡು ಕಳಿಸೋ ಅಂಥ ಪದ್ಧತಿಯನ್ನು ನಡೆಸ್ಕೊಂಬಂದಿದ್ದಾರೆ ನಮ್ಮೂರಲ್ಲಿ. ಇನ್ನು ಹೆಚ್ಚಿನ ಇದೇ ರೀತಿಯಾದಂಥ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.